ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ PUCಯಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿದೆ, ನೀವು ರಿವ್ಯಾಲ್ಯೂಷನ್ಗೆ ಹಾಕಬೇಕು ಅಂತ ಇದೆ. ಗೌರ್ಮೆಂಟ್ ಸರ್ಕಾರದಿಂದ ಸುತ್ತೋಲೆಯನ್ನು ಬಿಡಲಾಗಿದೆ. ಏನೆಲ್ಲ ಕಂಡೀಷನ್ ಇದೆ, ಏನೆಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡ್ತಾ ಇರ್ಬೋದು. ಇಲ್ಲಿ ವಿಷಯ ಬಂದು ಮಾರ್ಚ್ 2025 ದ್ವಿತೀಯ PUC ಪರೀಕ್ಷೆ 1ರ ಮೌಲ್ಯಮಾಪನಗೊಂಡ ಮತ್ತು ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಪಡೆಯಲು ಹಾಗೂ ಮೌಲ್ಯಮಾಪನಗೊಂಡಿರುವ ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಸಲ್ಲಿಸುವ ವಿಧಾನ ಅಂತ ಅಂದ್ಬಿಟ್ಟು ತೋರಿಸಲಾಗಿದೆ. ಕೆಳಗೆ ಬಂದರೆ ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆಗಳಂತ ಬಿಡಲಾಗಿದೆ. ಏನೆಲ್ಲ ವಿದ್ಯಾರ್ಥಿಗಳ ವಿಶೇಷ ಸೂಚನೆ, ಯಾವ ರೀತಿಯ ಏನು ಗೈಡ್ಲೈನ್ಸ್ ಅಂತ ನೋಡ್ತಾ ಇದ್ದೆ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಗೆ ಅರ್ಜಿ ಸಲ್ಲಿಸಿ ಸ್ಕ್ಯಾನ್ ಪ್ರತಿ ಪಡೆದ ವಿಷಯಗಳಿಗೆ ಮಾತ್ರ ಮೌಲ್ಯಮಾಪನ ಅಂದರೆ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸುವ ಅವಕಾಶವಿರುತ್ತದೆ. ಪ್ರತಿ ಸ್ಕ್ಯಾನ್ ಪ್ರತಿ ಯಾರೆಲ್ಲ ಅರ್ಜಿ ಸಲ್ಲಿಸುತ್ತಾರೋ ಬೇಕು ಅಂತಂದ್ಬಿಟ್ಟು ಅಂಥವರಿಗೆ ಮರುಮಾಪನೆ ಮತ್ತು ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸುವ ವಿಷಯಗಳಿಗೆ ಪ್ರತ್ಯೇಕವಾಗಿ ಮರು ಎಣಿಕೆ ಅರ್ಜಿ ಸಲ್ಲಿಸುವ ಅವಕಾಶ ಇರುವುದಿಲ್ಲ. ನೋಡಿದಲ್ಲ, ಇದನ್ನು ನೆಕ್ಸ್ಟ್ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಆನ್ಲೈನ್ ಮುಖಾಂತರ ಮಾತ್ರ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಆನ್ಲೈನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು, ಹೊರತುಪಡಿಸಿ ಇನ್ಯಾವುದೇ ವಿಧಾನದಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ಅವಕಾಶವಿರುವುದಿಲ್ಲ. ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕಾಗತ್ತೆ. ಇನ್ನು 4th ಒಂದು ಬಂದರೆ ನಿಗದಿತವಾಗಿರುವ ಶುಲ್ಕವನ್ನು ಆನ್ಲೈನ್ ಮೂಲಕ ಕರ್ನಾಟಕವನ್ನು ಪೇಮೆಂಟ್ ಗೇಟ್ವೇ ಮುಖಾಂತರ ಪಾವತಿಸಲು ಅವಕಾಶವಿರುತ್ತದೆ. ಬೆಂಗಳೂರನ್ನು, ಕರ್ನಾಟಕವನ್ನು, ಗ್ರಾಮವನ್ನು ಇಲ್ಲ ಆಫ್ಲೈನ್ ಚಲನ್ಗಳನ್ನು ಸಂಬಂಧಿತ ಶಾಖೆಯ ಮೂಲಕ ಪಾವತಿಸಲು ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಫ್ಲೈನ್ ಚಲನ್ಗಳನ್ನು ಯಾವುದೇ ಬ್ಯಾಂಕ್ನ ಶಾಖೆಯ ಮೂಲಕ ಪಾವತಿ ಮಾಡಬಹುದು ಅಂತ ಇದೆ. ಲಾಸ್ಟ್ ಒಂದು 5th ಒಂದು ನೋಡ್ತಾ ಇರ್ಬೋದು. ಮೌಲ್ಯಮಾಪನ ಹಾಗೂ ಮರು ಎಣಿಕೆಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಮೌಲ್ಯಮಾಪನದ ಫಲಿತಾಂಶಕ್ಕೆ ಕಾಯ್ದೆ ಅವಶ್ಯಕತೆ ಇದ್ದಲ್ಲಿ ದ್ವಿತೀಯ PU ಹಾಗೂ ಮೌಲ್ಯಮಾಪನಕ್ಕಾಗಿ ದಿನಾಂಕ ಕಂಡಂತೆ ಶುಲ್ಕವನ್ನು ನಿಗದಿಪಡಿಸಿಕೊಳ್ಳುವುದು ಶುಲ್ಕ ಅಂತ ಕೂಡ ಇಲ್ಲಿ ಕೊಡಲಾಗಿದೆ. ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಲು ಮತ್ತು ಪ್ರತಿ ವಿಷಯಕ್ಕೆ ಎಷ್ಟಾಗುತ್ತೆ ಅಂತ ಕೂಡ ಇಲ್ಲಿ ತೋರಿಸಲಾಗಿದೆ. ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಎಷ್ಟಾಗ್ಬೋದು ಅಮೌಂಟು, ಮತ್ತು ಬರೀ ಸ್ಕ್ಯಾನ್ ಪ್ರತಿಗಾಗಿ ಎಷ್ಟು ಅಂತ ನೀವು ನೋಡ್ತಾ ಇರ್ಬೋದು. ಒಂದು ಸಬ್ಜೆಕ್ಟ್ಗೆ 530 ಸ್ಕ್ಯಾನ್ ಪ್ರತಿಗೆ ನೀವು ಮೌಲ್ಯ ಅರ್ಜಿ ಸಲ್ಲಿಸಲು 1670 ರೂಪಾಯಿ ಪ್ರತಿ ವಿಷಯಕ್ಕೆ ಅಂತ ತೊಗೊಳ್ತಾರೆ. ನೋಡೋದಲ್ಲ, ಮರು ಎಣಿಕೆಗೆ ಯಾವುದೇ ಅರ್ಜಿ ಇರೋದಿಲ್ಲ. ಅಂದರೆ ಸ್ಕ್ಯಾನ್ ಮಾಡಿ ತೊಗೊಂಡ್ರೆ ಯಾವುದೇ ಮರು ಎಣಿಕೆ ಇರೋದಿಲ್ಲ. ಅದಾದಮೇಲೆ ಕೆಳಗಡೆ ಬಂದರೆ ಅರ್ಜಿ ಸಲ್ಲಿಸಲು ನಿಗದಿತವಾಗಿರೋ ದಿನಾಂಕ ನೋಡ್ತಾ ಇರ್ಬೋದು. ನಿಮಗೆ ರಿಸಲ್ಟ್ ಬಂದಿರೋದು 8ನೇ ತಾರೀಕು ಆದರೆ ನಿಮಗೆ ಸ್ಕ್ಯಾನ್ ಪ್ರತಿ ಡೌನ್ಲೋಡ್ ಮಾಡಿಕೊಳ್ಳೋದು ಆರಂಭ ಮಾಡ್ಕೊಳ್ಳೋದು 12/4/2025 16 ಒಳಗಡೆ ನೀವು ಮಾಡ್ಕೋಬೇಕಾಗತ್ತೆ. ಕೊನೆಯ ದಿನಾಂಕ ಆಗಿರುತ್ತೆ. ಮತ್ತು ಮೌಲ್ಯಮಾಪನ ಅರ್ಜಿ ಸಲ್ಲಿಸಲು ಹಾಗೂ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲು ಸ್ಕ್ಯಾನ್ ಪ್ರತಿ ತೆಗೆದುಕೊಂಡವರಿಗೆ ಮಾತ್ರ ಅವಕಾಶವಿರುತ್ತದೆ. 12ರಿಂದ ಹಿಡಿದು 17ವರೆಗೂ ತೊಗೊಬೋದು. ನೋಡೋದಲ್ಲ, ಡೇಟ್ ಕೂಡ ನೋಡಿದ್ರಿ, ಯಾವ ಡೇಟಿಂದ ಯಾವ ಡೇಟ್ಗೆ ಅಂತ ಅಂದ್ಬಿಟ್ಟು ಇಷ್ಟರೊಳಗಡೆ ನೀವು ಅಪ್ಲೈನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ನೀವು ಸ್ಕ್ಯಾನ್ ಪ್ರತಿಗಾಗಿ ಫಸ್ಟ್ ಅಪ್ಲೈನ ಮಾಡ್ಕೊಳ್ಳೋದು ಹೇಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಉತ್ತರ ಪತ್ರಿಕೆಗಳಿಗೆ ಸ್ಕ್ಯಾನ್ ಪ್ರತಿಗಾಗಿ ಯಾವ ರೀತಿ ಅರ್ಜಿ ಹಾಕೋದು ಮತ್ತು ಲಿಂಕ್ ಯಾವುದು, ಲಿಂಕ್ ಸಮೇತ ನಿಮಗೆ ವಿವರವಾಗಿ ತಿಳಿಸ್ಕೊಡ್ಲಾಗಿದೆ. ನೀವು ಬೇಕಾದ್ರೆ ಇದು ನೋಡಿಕೊಂಡು ಕೂಡ ನೀವು ಅಪ್ಲೈನ ಮಾಡ್ಕೋಬೋದು. ಯಾವ ರೀತಿ ಅಪ್ಲೈ ಮಾಡೋದು ಅಂತ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ಇಲ್ಲಿ ವಿವರವಾಗಿ ತಿಳಿಸ್ಕೊಡ್ಲಾಗಿದೆ. ಇದಾದಮೇಲೆ ಕೆಳಗಡೆ ಸೆಕೆಂಡ್ ಒಂದು ನೋಡಿದ್ರೆ, ಇದು ಫಸ್ಟ್ ಒಂದು ನೋಡಿದ್ವಿ ಸ್ಕ್ಯಾನ್ ಪ್ರತಿಗಾಗಿ ಯಾವ ರೀತಿ ಅಂತ ಅಂದ್ಬಿಟ್ಟು ಮತ್ತು ಯಾವ ರೀತಿ ಪೇಮೆಂಟ್ ಕಟ್ಟೋದು ಹೇಗೆ ಅಂತಲೂ ಕೂಡ ಇಲ್ಲಿ ವಿವರಿಸಲಾಗಿದೆ. ಹೀಗೆ ಕೆಳಗಡೆ ಲಾಸ್ಟಿಗೆ ಬಂದರೆ ಸೆಕೆಂಡ್ ಒಂದು ಬರುತ್ತೆ, ನಿಮಗೆ ನೋಡ್ತಾ ಇರ್ಬೋದು ಮರು ಎಣಿಕೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ರೀಟೋಟಲಿಂಗಾಗಿ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಕ್ರಮಗಳು, ಯಾವ ರೀತಿ ಮರು ಎಣಿಕೆಗೆ ಅರ್ಜಿ ಸಲ್ಲಿಸೋದು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆದುಕೊಂಡು ಪರಿಶೀಲಿಸಿದ ನಂತರ ಅಂಕಗಳ ಎಣಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಮಾತ್ರ ಮರು ಎಣಿಕೆಗಾಗಿ ಅಂದರೆ ರೀಟೋಟಲಿಂಗ್ ಅರ್ಜಿ ಸಲ್ಲಿಸಬೇಕು ಅಂತ ತೋರಿಸ್ತಾ ಇದೆ. ಅದಾದಮೇಲೆ ಸೆಕೆಂಡ್ ಒಂದು ನೋಡ್ತಾ ಇರ್ಬೋದು, ಮರು ಎಣಿಕೆಗೆ ಅರ್ಜಿ ಶುಲ್ಕ ಪಾವತಿಸುವಂತಿಲ್ಲ. ಮರು ಎಣಿಕೆಗೆ ಸ್ಕ್ಯಾನ್ ಪ್ರತಿ ತಗೊಂಡಿದ್ದೀರಾ ಅಂತಂದರೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ. ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗೆ ಸ್ಕ್ಯಾನ್ ಪ್ರತಿ ಪಡೆಯಲು ಅನುಕರಿಸಿದ ಕ್ರಮವನ್ನೇ ಮೌಲ್ಯಮಾಪನಕ್ಕಾಗಿ ಅನುಸರಿಸುವುದು. ಆದರೆ ಮರು ಎಣಿಕೆಗೆ ಚಲನ್ ಡೌನ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಮುಂದಿನ ಉಪಯೋಗಕ್ಕಾಗಿ ಮತ್ತು ವಿದ್ಯಾರ್ಥಿಯ ಮಾಹಿತಿಗಾಗಿ ಚಲನ್ ಸಂಖ್ಯೆಯನ್ನು ವಿದ್ಯಾರ್ಥಿಯು ಒದಗಿಸಿದ ಮೊಬೈಲ್ ಸಂಖ್ಯೆಗೆ SMS ಮೂಲಕ ಕಳಿಸಲಾಗುವುದು ಅಂತ ಹೇಳ್ತಿದೆ. ಮತ್ತು ಮರು ಎಣಿಕೆ ಫಲಿತಾಂಶವನ್ನು ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು. ಅದಾದಮೇಲೆ ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸುವವರು ಮರು ಎಣಿಕೆಗಾಗಿ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ. ಅದಾದಮೇಲೆ ಥರ್ಡ್ ಆಪ್ಷನ್ ನೋಡ್ತಾ ಇರ್ಬೋದು, ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸುವ
ಅನುಸರಿಸಬೇಕಾದ ಕ್ರಮಗಳನ್ನ ಇಲ್ಲಿ ಕೊಡಲಾಗಿದೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ಯಾವ ರೀತಿ ನೀವು ರಿವ್ಯಾಲ್ಯೂಷನ್ಗೆ ಹಾಕೋಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ಪಾಗಿ ಇಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಈ ಮೂಲಕ ನೀವು ಅಪ್ಲೈನ ಮಾಡ್ಬೋದು. ನಾನು ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಕ್ಯಾನ್ಡ್ ಪ್ರತಿಗಾಗಿ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ನಿಮ್ಮ ಸ್ನೇಹಿತರು ಕೂಡ ಇಲ್ಲಿ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.